ಕೊಟ್ಟಿದ್ದಾರೆ. ಈ ಕ್ಷೇತ್ರದಲ್ಲಿ ಅರಮನೆಗೂ ಭಾಳಷ್ಟು ಪ್ರಾಚೀನ ಸಂಬಂಧ ಇದೆ. ಆ ನಿಟ್ಟಿನಲ್ಲಿ ಅವರೆಲ್ಲರೂ ನಮಗೆ ಒಂದು ಭಾಳ ಉತ್ಸಾಹದಿಂದ ಸ್ವಾಗತಿಸಿದ್ದಾರೆ. ಅದು ಏಪ್ರಿಲ್ 26ನೇ ತಾರೀಕುವರೆಗೂ ನಿರಂತರವಾಗಿ ನಡೀಲಿ ಅಂತ ಮನವಿ ಅಂತ ಮಾಡಿದ್ದೀವಿ. ಇಂಥ ಸ್ವಾಗತ ನೋಡಿ ನಮಗೆ ಒಂದು ದೊಡ್ಡ ಉತ್ತೇಜನ, ಅದು ಶಕ್ತಿ ತುಂಬಿದೆ. ಇದೇ ರೀತಿ ಅವ್ರ ಸಹಕಾರ ಇರಲಿ ಅಂತ ಮನವಿ. ಫಲಿತಾಂಶ ನಮ್ಮ ಪರವಾಗಿ ಬರುತ್ತೆ ಅಂತ ವಿಶ್ವಾಸ ಇದೆ. ಹೌದು, 2 ದಿನ ಬಾಕಿ, ಅದರ ಕೆಲಸ ನಿರಂತರವಾಗಿ ನಡೆಯುತ್ತೆ. ಅದು ಅರಮನೆಗಿರುವ ಗೌರವ. ನಮಗೆ ನಮ್ಮ ಯೋಗ್ಯತೆ ಮೇಲೆ ಅವರು ತೀರ್ಮಾನ ಮಾಡ್ತಾರೆ. ನಮ್ಮ ಹಿರಿಯರು ಮಾಡಿರೋ ಕೆಲಸ ಅದು ಶಾಶ್ವತವಾಗಿದೆ. ಅವ್ರು ಯಾವ ತತ್ವದೊಂದಿಗೆ ಕೆಲಸ ಮಾಡಿದ್ರು, ನಾಯಕತ್ವದ ತತ್ವಗಳನ್ನು ಏನು ಕೆಲಸ ಮಾಡಿದ್ರು, ಅದು ನಾವು ಆ ತತ್ವದೊಂದಿಗೆ ನಾವು ಮುಂದುವರಿತೀವಿ ಅಂತ ನಾವು ಹೇಳಿರೋದು. ಅದರ ಜೊತೆಗೆ ಪ್ರಧಾನಮಂತ್ರಿಯವರು 10 ವರ್ಷದಲ್ಲಿ ಭವಿಷ್ಯ ಭಾರತಕ್ಕೆ ಒಂದು ಅಡಿಪಾಯವನ್ನು ನೆಟ್ಟಿದ್ದಾರೆ. ಅವರ ಏನು ಓವರಾಲ್ ಏನು ದೃಷ್ಟಿ ಇದೆ ಭಾರತಕ್ಕೆ, ವಿಕಸಿತ ಭಾರತ 2047 ಅದರ ಸೇತುವೆಯಾಗಿ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ನಾವು ಕೆಲಸವನ್ನು ಮಾಡ್ತೀವಿ ಅಂತ ಜನರಿಗೆ ಹೇಳಿದ್ದಾರೆ. ಅವ್ರು ತೀರ್ಮಾನ ಮಾಡ್ತಾರೆ. ನಿಮ್ಮೆಲ್ಲರ ಉತ್ಸಾಹ ನೋಡಿ, ನಮಗೆ ಸ್ವಾಗತ ಮಾಡಿರುವಂಥ ಉತ್ಸಾಹ ನೋಡಿ ನಮಗೆ ಶಕ್ತಿ ತುಂಬಿದೆ. ಇದೇ ರೀತಿ ಇದು ನಿರಂತರವಾಗಿ ಏಪ್ರಿಲ್ 26ನೇ ತಾರೀಕುವರೆಗೂ ನಡೀಲಿ. ಆ ರೀತಿ ಅದು ಮತಗಟ್ಟದಲ್ಲಿ ಮತದ ಮೂಲಕ ನಮ್ಮ ಪರವಾಗಿ ಪರಿವರ್ತನೆ ಆಗಲಿ ಅಂತ ಮನವಿ ಮಾಡಿದ್ದೀವಿ. ನಿಮ್ಮೆಲ್ಲರ ಒಂದು ಸ್ವಾಗತಕ್ಕೆ, ನಿಮ್ಮ ಈ ಅಭಿಮಾನಕ್ಕೆ ನಾನು ಚಿರಋಣಿ ಆಗಿದ್ದೀನಿ. ಆ ಋಣವನ್ನು ತೀರಿಸಲಿಕ್ಕೆ ಇವತ್ತು ಒಂದು ಅವಕಾಶ ಕೊಡಿ ಅಂತ. ಇವತ್ತು 37ನೇ ವಾರ್ಡ್ನಲ್ಲಿ ಬಿಜೆಪಿ ಕಾರ್ಯಕರ್ತರು ಮತ್ತು ಪಕ್ಷ ಭೇದ ಮರೆತು JDS ಮತ್ತು ಬಿಜೆಪಿ ಕಾರ್ಯಕರ್ತರು, ಮೊಹಲ್ಲಾ ನಿವಾಸಿಗಳು ಎಲ್ಲರೂ ಅದ್ದೂರಿಯಿಂದ ಸಂಭ್ರಮದಿಂದ ಮಂಗಳವಾದ್ಯ ಸಮೇತವಾಗಿ ಯದುವೀರವ್ರನ್ನ ಬರಮಾಡಿಕೊಂಡು ನಾವು ಅದ್ದೂರಿಯಾಗಿ ಸ್ವಾಗತವನ್ನು ಕೋರಿ ಮತಯಾಚನೆ ಮಾಡಿದ್ದೀವಿ. ಈ ಬಾರಿ ತುಂಬ ವಿಶ್ವಾಸ ಇದೆ. 37ನೇ ವಾರ್ಡಲ್ಲಿ ಅತಿ ಹೆಚ್ಚು ಲೀಡ್ ಬಂದು ಯದುವೀರವ್ರಿಗೆ 2 ಲಕ್ಷಕ್ಕಿಂತ ಹೆಚ್ಚು ಮತದ ಅಂತರದಿಂದ ನಾವು ಗೆಲ್ಲಿಸಬೇಕು ಅಂತ ಹೇಳಿ ನಾವು 37ನೇ ವಾರ್ಡಲ್ಲಿ ಇಂದ ಕೇಳ್ಕೊತೀವಿ. ಪಬ್ಲಿಕ್ಕಿಂದ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ನೀವೇ ನೋಡ್ತಾ ಇದ್ದೀರಾ, ಹೂವು ಸುರಿಮಳೆನೇ ಸುರಿಸಿದ್ದಾರೆ ಹೂವಿನಲ್ಲಿ. ಮತ್ತು ಏನು ಮಂಗಳವಾದ್ಯ ಸಮೇತವಾಗಿ ಜನರು ಸ್ವಯಂ ಪ್ರೇರಿತವಾಗಿ ಎಲ್ಲ ಕಾರ್ಯಕರ್ತರು ಮನೆಯಲ್ಲಿ ಹೆಂಗಸರು ಮಕ್ಕಳಿಂದ ಹಿಡಿದು ಎಲ್ಲ ಮನೆ ಮೇಲಿಂದ ಎಲ್ಲ ಹೂವೆಲ್ಲ ಅವ್ರಿಗೆ ಪುಷ್ಪಾರ್ಚನೆ ಮಾಡಿ ಅದ್ದೂರಿಯಾಗಿ ನಮ್ಮ ವಿದ್ಯಾನಗರದಲ್ಲಿ ಇದು ಮಾಡಿದ್ದಾರೆ, ವೆಲ್ಕಮ್ ಮಾಡಿದ್ದಾರೆ. ನಾನು ನರಸಿಂಹರಾಜ ಕ್ಷೇತ್ರದಲ್ಲಿ ಹಲವು ಜವಾಬ್ದಾರಿಗಳು ತಗೊಂಡು ನಿಭಾಯಿಸಿದೆ. ಬಟ್ ಈ ಬಾರಿನೂ ನಾವು ವಾರ್ಡ್ ಇದರಿಂದ 37ನೇ ವಾರ್ಡಲ್ಲಿ ಯುವ ಮುಖಂಡರಾಗಿ ಸಾಮಾನ್ಯ ಕಾರ್ಯಕರ್ತನಾಗಿಯೇ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀವಿ. ಸರ್, ಇವಾಗ ಲೋಕಸಭಾ ಚುನಾವಣೆ ಆದಮೇಲೆ ಇವಾಗ ನಗರ ಪಾಲಿಕೆ ಚುನಾವಣೆ ಬರ್ತಾ ಇದೆ. ಪಾರ್ಟಿಸಿಪೇಟ್ ಮಾಡಬೇಕಂತ ಏನಾದ್ರು ಆಸಕ್ತಿ ಇದೆಯಾ? ಇಲ್ಲ, ಪಕ್ಷ ಅವಕಾಶ ಮಾಡಿಕೊಟ್ರೆ 100% ಪಾರ್ಟಿಸಿಪೇಟ್ ಮಾಡ್ತೀವಿ. ಯಾಕಂದರೆ ನಾವು 10 ವರ್ಷದಿಂದ ಶ್ರಮಿಸಿದ್ದೀವಿ ಬಿಜೆಪಿಯಲ್ಲಿ. ಹಲವು ಜವಾಬ್ದಾರಿಗಳನ್ನ ತಗೊಂಡು ನಿಭಾಯಿಸಿ ನರಸಿಂಹರಾಜ ಕ್ಷೇತ್ರದಲ್ಲಿ ಸಂಘಟನೆಯಲ್ಲೂ ಅಷ್ಟೇ, ನಮ್ಮ ವಾರ್ಡ್ನಲ್ಲೂ ಅಷ್ಟೇ ಪ್ರತಿ ಒಂದು ಕಾರ್ಯಕ್ರಮನೂ ನಾವು ಇದು ಮಾಡಿ ಯಶಸ್ವಿಗೊಳಿಸಿ ಸಂಘಟನೆ ಮಾಡ್ತಾಯಿದ್ದೀವಿ. ಸರ್, ಹಾಗೆ ಕೂಡ ನಿಮ್ಮ ಸ್ನೇಹಿತರಲ್ಲೇ ಇವತ್ತು ಒಂದು ಒಗ್ಗಟ್ಟಾಗಿ ಪಕ್ಷ ಭೇದ ಮರೆತು ಮಹಾರಾಜರು ಬರ್ತವ್ರೆ ಅಂದ ತಕ್ಷಣ ಒಂದು ಗ್ರ್ಯಾಂಡ್ ವೆಲ್ಕಮ್ ಮಾಡ್ಕೊಂಡಿದ್ದೀರಿ. ಹೇಗೆ ಅಂತ ಇದೆ ಸರ್ ವಾತಾವರಣ? ನೋಡ್ತಾ ಇದ್ರೆ ಗೆಲ್ತಾರೆ ಅಂತ ಭರವಸೆ ಇದೆಯಾ ಅಂತ? ವಾತಾವರಣ ನೋಡ್ತಾ ಇದ್ರೆ ನೀವೇ ನೋಡ್ತಾ ಇದ್ದೀರಾ. ಮೈಸೂರಿನಾದ್ಯಂತ ಎಲ್ಲ ಕಡೆ ಓದ್ ಕಡೆ ಎಲ್ಲ ನಮ್ಮ ಮಹಾರಾಜರು ನಮ್ಮ ಏರಿಯಾಗೆ ಬಂದರೆ ಸಾಕು, ನಮ್ಮ ಮನೆ ಮೊಹಲ್ಲಾಗಳಿಗೆ ಬಂದರೆ ಸಾಕು, ಅವರು ಬಂದು ಹೋದರೆ ಸಾಕು, ನಾವು ಅವ್ರಿಗೆ ಅವ್ರು ನೋಡಬೇಕು ಅಂತಲೇ ಭಾಳ ಉತ್ಸುಕ ಕಾತುರದಿಂದ ಕಾಯ್ಕೊಂಡಿರ್ತಾರೆ. ಏನಾದ್ರು ಮಹಾರಾಜರು ಬರ್ತಾರೆ ಅಂತ ಹೇಳಿದ್ರೆ ಕೆಲವರೆಲ್ಲ ಬೆಳಿಗ್ಗೆ 10 ಗಂಟೆ ಕೆಲ್ಸಕ್ಕೆ ಹೋಗೋರು 12 ಗಂಟೆ 1 ಗಂಟೆಗೆ ಮಧ್ಯಾಹ್ನ ಮೇಲೆ ಹೋಗೋಣ ಬಿಡಿ ಮಹಾರಾಜರು ನೋಡೋಣ ಅಂತ ಎಲ್ಲ ಹೇಳಿ ತುಂಬ ಜನ ಇವತ್ತು ಸಿಕ್ಕಾಪಟ್ಟೆ ಒಳ್ಳೆ ರೆಸ್ಪಾನ್ಸ್ ಇದು ಮಾಡಿದ್ದಾರೆ ಏರಿಯಾದಲ್ಲಿ. ಮಹೇಶ್ ಅಂತ ಹೇಳಿ, ವಾರ್ಡ್ ನಂಬರ್ 37, ವಿದ್ಯಾನಗರ.